ಯಾವುದೇ ಮನುಷ್ಯನ ಪರಿಸ್ಥಿತಿಗಳು ಯಾವಾಗಲೂ ಒಂದೇ ರೀತಿಯಾಗಿ ಇರುವುದಿಲ್ಲ. ಪರಿಸ್ಥಿತಿಗಳು ಬದಲಾಗುತ್ತವೆ. ಆದ್ದರಿಂದ ಮನುಷ್ಯ ಧೈರ್ಯ ಕಳೆದುಕೊಳ್ಳಬಾರದು. ಲೋಕವೇ ನಿನ್ನನ್ನು ಖಂಡಿಸಿದರೂ ಭಕ್ತಿಯನ್ನು ಎಂದಿಗೂ ಬಿಡಬೇಡ. ಪರಮ ಸುಖ ಭಕ್ತಿಯಲ್ಲಿದೆ. ಅದು ಎಲ್ಲ ವೇದಗಳ ಸಾರ. ಭರವಸೆ ಮತ್ತು ನಂಬಿಕೆ ಎಂದಿಗೂ ತಪ್ಪಲ್ಲ. ಅದು ನಾವು ಯಾರನ್ನು ಆಶಿಸುತ್ತೇವೆ ಮತ್ತು ಯಾರನ್ನು ನಂಬುತ್ತೇವೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ನಿಮ್ಮ ಹೃದಯವನ್ನು ಸೃಷ್ಟಿಸಿದವನಿಂದ ಮಾತ್ರವೇ ಅದನ್ನು ಗುಣಪಡಿಸಲು ಸಾಧ್ಯ. ಕೆಟ್ಟದ್ದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಕ್ಕಿಂತ ಸ್ಪಷ್ಟವಾಗಿ ಮಾತನಾಡುವುದು ಉತ್ತಮ. ಸಂಬಂಧಗಳು ಅಲ್ಪಕಾಲಿಕವಾಗಿ ಇರುತ್ತವೆ, ಆದರೆ ಅವು ನಿಜವಾಗಿ ಉಳಿಯುತ್ತವೆ. ಕೇವಲ ಪ್ರದರ್ಶನಕ್ಕಾಗಿ ಒಳ್ಳೆಯವರಾಗಬೇಡಿ. ದೇವರು ನಿಮ್ಮನ್ನು ಹೊರಗಿನಿಂದ ಮಾತ್ರವಲ್ಲ, ಒಳಗಿನಿಂದಲೂ ತಿಳಿದಿದ್ದಾನೆ. ಕುಟುಂಬದ ಒಬ್ಬ ಸದಸ್ಯ ದೇವರ ಭಕ್ತಿಯಲ್ಲಿ ತೊಡಗಿಸಿಕೊಂಡರೆ ಅದು ಇಡೀ ಕುಟುಂಬದ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ. ಕೆಲವೊಮ್ಮೆ ನಗುತ್ತಾ ಮಾಡಿದ ಪಾಪಗಳನ್ನು ಅಳುತ್ತಾ ಅನುಭವಿಸಲೇಬೇಕು. ಕಾಲ ತಪ್ಪದೆ ಶಿಕ್ಷೆಯನ್ನು ನೀಡುತ್ತದೆ. ಅಳುವನ್ನು, ಪಾಪವನ್ನು ಅನುಭವಿಸಿದವರಿಗೆ ಸಮಾಧಾನವನ್ನು ನೀಡುತ್ತದೆ. ನಾನು ಪಡೆದುಕೊಂಡಿರುವುದು ಒಳ್ಳೆಯದು ಮತ್ತು ನಾನು ಪಡೆಯದಿರುವುದು ಕೂಡ ಒಳ್ಳೆಯದು, ಏಕೆಂದರೆ ನನಗೆ ಕೊಡುವವನಿಗೆ ನನಗೆ ಯಾವುದು ಸರಿ ಮತ್ತು ಯಾವುದು ತಪ್ಪು ಎಂದು ತಿಳಿದಿದೆ. ಒಡನಾಟ, ಸಮಯ ಮತ್ತು ಸಮರ್ಪಣೆ ಈ 3 ಉಡುಗೊರೆಗಳನ್ನು ನಿಮಗೆ ನೀಡಿದ ವ್ಯಕ್ತಿಯನ್ನು ನಿಧಿಯಾಗಿಸಿರಿ. ನೀವು ಒಬ್ಬೊಟ್ಟಿ ಎಂದು ಭಾವಿಸಿ ಎಂದಿಗೂ ದುರ್ಬಲರಾಗಬೇಡಿ. ಬದಲಿಗೆ ನೀವು ಒಬ್ಬೊಂಟಿಯಾಗಿದ್ದರೆ ಸಾಕು ಎಂದು ಭಾವಿಸಿ ದೃಢವಾಗಿ ಇರಿ. ಪರಿಪೂರ್ಣವಾದ ಭಕ್ತಿ, ಶ್ರದ್ಧೆ ಇದ್ದರೆ ದೇವರನ್ನು ಒಮ್ಮೆ ನಂಬಿ ನೋಡಿ. ಮನಸ್ಸಿನಲ್ಲಿರುವ ಗೊಂದಲಗಳು ತಾನಾಗಿಯೇ ದೂರವಾಗುತ್ತದೆ. ಪ್ರಶ್ನೆಗೆ ಉತ್ತರ ಸಿಗಲು ಪ್ರಾರಂಭವೂ ಆಗುತ್ತದೆ. ಮನಸ್ಸಿನಲ್ಲಿ ಶಾಂತಿ, ಸಮಾಧಾನ ನೆಲೆಯಾಗುತ್ತದೆ. ಹಾಗೆ ದೇವರು ಇದ್ದಾನೆ ಎನ್ನುವುದು ಕೂಡ ಅಕ್ಷರಶಃ ನಿಜವಾಗುತ್ತದೆ. ಸುಮ್ಮನಿದ್ದು ಗಳಿಸಿದ್ದನ್ನೆಲ್ಲ ಕೋಪದಲ್ಲಿ ಕಳೆದುಕೊಳ್ಳಬೇಡಿ. ಜೀವನದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕಿಕೊಂಡು ಹೋದರೆ ನೆಮ್ಮದಿ ಹಾಳಾಗುತ್ತದೆ. ಆದ್ದರಿಂದಲೇ ಕೆಲವು ಪ್ರಶ್ನೆಗಳನ್ನು ಪ್ರಶ್ನೆಗಳಾಗಿಯೇ ಇರಿಸುವುದು ಬಹಳ ಒಳ್ಳೆಯದು. ಕಷ್ಟದ ಸಮಯಗಳನ್ನು ಸಹ ನೀವು ಸಂತೋಷದಿಂದ ವಿವರಿಸುವ ಸಮಯ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತದೆ. ಕಾಲದೊಂದಿಗೆ ಭಾವನೆಗಳನ್ನು ಬದಲಾಯಿಸುವ ಜನರನ್ನು ನಂಬಬೇಡಿ. ಸಮಯ ಬದಲಾದರೂ ಅವರ ಭಾವನೆಗಳು ಒಂದೇ ಆಗಿರುವ ಜನರನ್ನು ನಂಬಿರಿ. ಎಷ್ಟೇ ಸಮಸ್ಯೆಗಳು ಬಂದರೂ, ಯುದ್ಧ ಭೂಮಿ ಎಷ್ಟೇ ಕಠಿಣವಾಗಿದ್ದರೂ, ಕೆಲಸವು ಧರ್ಮದಿಂದ ಬದ್ಧವಾಗಿದ್ದರೆ ಶ್ರೀಕೃಷ್ಣನೇ ಆ ರಥದ ಸಾರಥಿಯಾಗುತ್ತಾನೆ. ಜೀವನ ನಿಜಕ್ಕೂ ಸುಂದರ. ಅದಕ್ಕಿರುವ ಒಂದೇ ಷರತ್ತು, ಯಾರೊಂದಿಗೂ ಅಂಟಿಕೊಳ್ಳಬಾರದು. ಹಿಂದಿನ ಭಾರವನ್ನು ಹೊರಬೇಡಿ. ನಿಮ್ಮ ಹೊರೆಗಳನ್ನು ನನಗೆ ಬಿಟ್ಟು ಬಿಡಿ ಮತ್ತು ಭರವಸೆ ಮತ್ತು ನಂಬಿಕೆಯಿಂದ ತುಂಬಿದ ಹೃದಯದಿಂದ ಮುಂದುವರಿಯಿರಿ. ನಿಮ್ಮನ್ನು ಶಾಂತಿಯತ್ತ ಕೊಂಡೊಯ್ಯಲು ನಾನು ಇಲ್ಲಿದ್ದೇನೆ. ಒಳ್ಳೆಯ ಸಮಯಗಳಿಗಿಂತ ಹೆಚ್ಚಾಗಿ ಒಳ್ಳೆಯ ಜನರೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳಿ. ಒಳ್ಳೆಯ ಜನರು ಒಳ್ಳೆಯ ಸಮಯವನ್ನು ತರಬಹುದು, ಆದರೆ ಒಳ್ಳೆಯ ಸಮಯಗಳು ಒಳ್ಳೆಯ ಜನರನ್ನು ತರಲು ಸಾಧ್ಯವಿಲ್ಲ. ಎಲ್ಲವೂ ತಪ್ಪಾಗಲು ಪ್ರಾರಂಭಿಸಿದರೆ ಎಲ್ಲವೂ ಸರಿಯಾಗುವ ಸಮಯ ಹತ್ತಿರದಲ್ಲಿ ಇದೆ ಎಂದು ಅರ್ಥ ಮಾಡಿಕೊಳ್ಳಿ. ಎಲ್ಲಿ ನೀವು ಸಂಪೂರ್ಣ ಶರಣಾಗತಿಯನ್ನು ಹೊಂದುತ್ತೀರೋ ಅಲ್ಲಿ ನಿಧಾನವಾಗಿ ನಿಮ್ಮ ಅಹಂಕಾರ ಶೂನ್ಯವಾಗುತ್ತದೆ. ಕೆಲವು ನಿರ್ಗಮನಗಳು ನಿಮ್ಮ ಉದ್ದೇಶಕ್ಕೆ ದಾರಿಯನ್ನು ತೆರವುಗೊಳಿಸಲು ದೇವರು ಇಟ್ಟಿರುವ ಮಾರ್ಗಗಳಾಗಿವೆ.
ನಿರ್ಗಮನವನ್ನು ನಂಬಿರಿ. 100 ಕೆಲಸಗಳನ್ನು ಬಿಟ್ಟ ನಂತರ ಊಟ ಮಾಡಬೇಕು. 1000 ಕೆಲಸಗಳನ್ನು ಬಿಟ್ಟ ನಂತರ ಸ್ನಾನ ಮಾಡಬೇಕು. 1,00,000 ಕೆಲಸಗಳನ್ನು ಬಿಟ್ಟ ನಂತರ ದಾನ ಮಾಡಬೇಕು. ಮತ್ತು 1,00,00,000 ಕೆಲಸಗಳನ್ನು ಬಿಟ್ಟ ನಂತರ ದೇವರನ್ನು ಸ್ಮರಿಸಬೇಕು. ದೇವರ ಪ್ರೀತಿಯಲ್ಲಿ ಅಳುವುದರಲ್ಲಿ ಸಿಗುವ ಆನಂದ ಈ ಲೋಕದ ಭ್ರಮೆಯಲ್ಲಿ ನಗುವುದರಲ್ಲಿಯೂ ಸಿಗುವುದಿಲ್ಲ. ತಾಳ್ಮೆಯಿಂದ ಇರುವುದನ್ನು ಕಲಿಯಿರಿ, ಏಕೆಂದರೆ ನಿಮ್ಮ ಸಮಯ ಬಂದಾಗ ನೀವು ಕೇಳದೆಯೇ ಎಲ್ಲವನ್ನೂ ಪಡೆಯುತ್ತೀರಾ. ಎಲ್ಲವೂ ತಾತ್ಕಾಲಿಕ, ಸುಖ ದುಃಖ ಕೂಡ. ಆದ್ದರಿಂದ ದುರಹಂಕಾರ ಬೇಡ ಮತ್ತು ನಿರಾಸೆಯುಗೊಳ್ಳಬೇಡಿ. ಮನುಷ್ಯನಿಗೆ ಯಾವಾಗ ಒಂದು ವಸ್ತು ಸುಲಭವಾಗಿ ಸಿಗುವ ಹಾಗೆ ಇರುತ್ತದೆಯೋ ಆಗ ಅದರ ಬೆಲೆ ಗೊತ್ತಿರುವುದಿಲ್ಲ. ಆದರೆ ಯಾವಾಗ ಆ ವಸ್ತುವಿನ ಬೆಲೆ ತಿಳಿಯುತ್ತದೆಯೋ ಆಗ ಅದು ಸುಲಭವಾಗಿ ಸಿಗುವುದೇ ಇಲ್ಲ. ಈ ಜಗತ್ತು ದೇವರು ಸೃಷ್ಟಿಸಿದ ಆಟದ ಮೈದಾನ. ನಾವಿಲ್ಲಿ ಆಟಗಾರರು ಅಷ್ಟೇ. ನಿಯಮದಿಂದ ಆಟ ಆಡಿದರೆ ಗೆಲುವು ನಿಶ್ಚಿತ. ನಿಯಮ ಮೀರಿ ಆಟ ಆಡಿದರೆ ಸೋಲು ಖಚಿತ. ಆತುರದ ನಿರ್ಧಾರ ಬದುಕನ್ನು ಬೆಂಕಿಗೆ ತಳ್ಳುತ್ತದೆ. ಅರಿತು ಮಾಡುವ ನಿರ್ಧಾರ ಬದುಕಿಗೆ ಬೆಳಕನ್ನು ತೋರುತ್ತದೆ. ನಂಬಿಕೆ ತಾಳ್ಮೆ ನಿಮ್ಮಲ್ಲಿದ್ದರೆ ಅದರ ಫಲ ಮುಂದೊಂದು ದಿನ ಸಿಹಿಯನ್ನೇ ತಂದುಕೊಡುತ್ತದೆ. ಕಠಿಣವಾದ ಹಾದಿ ದಾಟಿದವನು ಮಾತ್ರ ಗೆಲುವಿನ ಸುದೀರ್ಘ ನಗುವನ್ನು ಹೊಂದುತ್ತಾನೆ. ಕಳೆದು ಹೋದದ್ದು ಮರಳಿ ಮರಳಿ ಸಿಕ್ಕಾಗ ಸಿಗುವ ಖುಷಿಗಿಂತ ಮತ್ತೆ ಕಳೆದುಕೊಳ್ಳದಂತೆ ಕಾಪಾಡಿಕೊಳ್ಳುವ ಕಾಳಜಿಯೇ ಮುಖ್ಯ. ಅದು ವಸ್ತುವಾಗಿರಲಿ ಅಥವಾ ವ್ಯಕ್ತಿಯೇ ಆಗಿರಲಿ, ಎಲ್ಲದಕ್ಕೂ ಸಮಯ ನಿಗದಿಯಾಗಿದೆ. ಅದು ಪ್ರತಿಯೊಂದು ಸ್ಥಳದಲ್ಲಿಯೂ ನಿಗದಿ ಆಗಿರುತ್ತದೆ. ನೀವು ಎಲ್ಲಿಗೂ ತಲುಪುವುದಿಲ್ಲ, ನಿಮ್ಮನ್ನೇ ಅಲ್ಲಿಗೆ ಕರೆದುಕೊಂಡು ಹೋಗಲಾಗುತ್ತದೆ. ನೀವು ಆಟವನ್ನು ಆಡುತ್ತಿಲ್ಲ, ಆಡುತ್ತಿರುವುದು ಅವನೇ ನೋಡಿ. ತಲೆಯ ತುಂಬ ತುಂಬಿರುವ ಜ್ಞಾನಕ್ಕಿಂತಲೂ ಸಹಾಯಕ್ಕೆ ತವಕಿಸುವ ಕೈಗಳು, ಪ್ರೀತಿ ತುಂಬಿರುವ ಹೃದಯಗಳೇ ನಿಜವಾದ ಆಸ್ತಿಗಳು. ಜೀವನ ಚಿಕ್ಕದಾಗಿದೆ. ನಿಮ್ಮನ್ನು ನಗಿಸುವ ಮತ್ತು ಪ್ರೀತಿಸುವ ಜನರೊಂದಿಗೆ ಖರ್ಚು ಮಾಡಿ. ಎಲ್ಲಿಯ ತನಕ ನಂಬಿಕೆ ಎಂಬ ಆಯಸ್ಸು ಗಟ್ಟಿಯಾಗಿ ಇರುತ್ತದೆಯೋ ಅಲ್ಲಿಯ ತನಕ ಸ್ನೇಹ ಸಂಬಂಧಗಳಿಗೆ ಸಾವಿಲ್ಲ. ನಿಮ್ಮ ಹೃದಯವನ್ನು ಸೃಷ್ಟಿಸಿದವನಿಂದ ಮಾತ್ರವೇ ಅದನ್ನು ಗುಣಪಡಿಸಲು ಸಾಧ್ಯ. ಸ್ನೇಹಿತರೆ, ಈ ಅದ್ಭುತ ಸಂದೇಶಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿಯ ಸಂದೇಶಗಳಿಗಾಗಿ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.